ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ದಿನದ ನಂತರ ನಾವು ವ್ಲಾಗ್ ಮಾಡ್ತಿದ್ದೇವೆ. ವ್ಲಾಗ್ ಮಾಡದಿರೋ ಮೇನ್ ರೀಸನ್, ನಾವು ಇಲ್ಲಿ ಹೊರಗೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಮತ್ತೆ ನಮ್ಮದು ಕುಕಿಂಗ್ ವಿಡಿಯೋ ನೋಡಿ ನಿಮಗೆ ಆಲ್ರೆಡಿ ಬೋರ್ ಆಗಿದೆ. ಸೊ ಇನ್ನು ಬೋರ್ ಮಾಡೋದು ಬೇಡ ಅಂತೇಳಿ ವ್ಲಾಗ್ ಮಾಡಲಿಲ್ಲ. ಇವತ್ತು ನಾವು ಹಾಸನಲ್ಲಿರೋ ಒಂದು ಟೆಂಪಲ್ಗೆ ಹೋಗ್ತಿದ್ದೇವೆ. ಸೊ ಅದು ವರ್ಷಕ್ಕೆ ಒಂದು ಸಲ ಮಾತ್ರ ಓಪನ್ ಆಗುದು. ಸೊ ಅದನ್ನು ನಿಮಗೂ ತೋರಿಸುವ ಅಂತ ಹೇಳಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಹಾಗೆ ಒಂದು ಚಾ ಕುಡ್ಕೊಂಡು ನಾವು ಮಂಗಳೂರಿಂದ ಹಾಸನ ಕಡೆಗೆ ಹೊರಟ್ವಿ. ಈಗ ಫಸ್ಟಿಗೆ ಅಮೂಲ್ಯ ಡ್ರೈವ್ ಮಾಡ್ತಿದ್ದಾಳೆ. ಅವಳಿಗೆ ತುಂಬ ದಿನ ಆಯ್ತಂತೆ ಡ್ರೈವ್ ಮಾಡಿದೆ. ಸೊ ಅವಳು ಡ್ರೈವ್ ಮಾಡ್ತಾಳೆ. ಇಲ್ಲಿ ಸೈಡಲ್ಲಿ ಅತ್ತೆಯು ಕೂತ್ಕೊಂಡಿದ್ದಾರೆ. ಮಂಗಳೂರಿಂದ ಹಾಸನಕ್ಕೆ ಸುಮಾರು 3.5 ಗಂಟೆ ಉಂಟು. ಹಾಗೆ ನಾವು ಮೆಲ್ಲ ನೇಚರನ್ನು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಾವು ಹೋಗುವ ದೇವಸ್ಥಾನ ಯಾವುದಪ್ಪ ಅಂದರೆ ಹಾಸನಾಂಬ ದೇವಾಲಯ. ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯುವುದು. ಸೊ ತೆರೆದಾಗ ಕೇವಲ 12 ದಿನಗಳ ಕಾಲ ಮಾತ್ರ ಇದು ಓಪನ್ ಆಗಿರ್ತದೆ. ಈ ದೇವಸ್ಥಾನದಲ್ಲಿ ದೇವರಿಗೆ ದೀಪ ಇಟ್ಟು ಹೂ ಹಾಕಿ ದೇವಸ್ಥಾನವನ್ನು ಮುಚ್ಚುತ್ತಾರೆ. 1 ವರ್ಷ ಕಳೆದ ನಂತರ ಆ ದೇವಸ್ಥಾನವನ್ನು ಪುನಃ ತೆರೆಯುವಾಗ ಆ ಹೂ ಮತ್ತು ಆ ದೀಪವು ಅದೇ ಥರ ಇರುತ್ತದೆ. ಇದು ಇಲ್ಲಿಯ ವಿಶೇಷತೆ. ಹಾಗಾಗಿ ಹಾಸನಾಂಬ ದೇವರ ದರ್ಶನವನ್ನು ಪಡೆಯಲು ಭಕ್ತರು ವಿವಿಧ ಕಡೆಯಿಂದ ಬರುತ್ತಾರೆ. ಹಾಗೆ ಇಲ್ಲಿ ಕ್ರೌಡ್ ಆಗುವ ಸಾಧ್ಯತೆಯಿಂದ ಇಲ್ಲಿ 3 ಥರದ ಎಂಟ್ರಿಯನ್ನು ಇಟ್ಟಿದ್ದಾರೆ. ಮೊದಲನೇದು ಲೈನ್ ಬಂದುಬಿಟ್ಟು ಧರ್ಮದ ದರ್ಶನ. ಈ ಲೈನಲ್ಲಿ ನೀವು ನಿಂತರೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ನೀವು ಲೈನಲ್ಲಿ ನಿಲ್ಲಬೇಕು ದರ್ಶನಗೋಸ್ಕರ. ಇನ್ನೊಂದು 300 ರೂಪಾಯಿ ದರ್ಶನ. ಈ ಲೈನಲ್ಲಿ ನೀವು ನಿಂತರೆ ಸುಮಾರು 3 ರಿಂದ 4 ಗಂಟೆಗಳ ಕಾಲ ಕಾಯಬೇಕು ದೇವರ ದರ್ಶನಕ್ಕಾಗಿ. ಇನ್ನೊಂದು ಬಂದುಬಿಟ್ಟು 1000 ರೂಪಾಯಿ ದರ್ಶನ. ಇದರಲ್ಲಿ ನೀವು ಹೋದರೆ ನಿಮಗೆ ಕೇವಲ ಅರ್ಧದಿಂದ 1 ಗಂಟೆಯೊಳಗೆ ನಿಮಗೆ ದೇವರ ದರ್ಶನ ಆಗ್ತದೆ. ನಾವು ಅದಕ್ಕೆ 1000 ರೂಪಾಯಿದು ದರ್ಶನವನ್ನು ಪಡೆದಿದ್ದೇವೆ. ಅದಲ್ಲದೆ ದೇವಸ್ಥಾನದ ಹತ್ತಿರವೇ ನಾವು ಒಂದು ರೂಮ್ ಬುಕ್ ಮಾಡಿದ್ದೇವೆ. ಸೊ ಬೆಳಗ್ಗೆ ಬೇಗನೆ ದೇವರ ದರ್ಶನ ಮಾಡುವ ಅಂತ ಹೇಳಿ. ಒಂದು 10 ನಿಮಿಷದ ಮುಗಲಿತ್ತು. ಡೇ ಟೈಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀನಲ್ಲ, ಕ್ಲೌಡ್ ಕಾಣ್ತದೆ, ಹೊರಗಡೆ ಜಿಗಿಯು ಅನ್ಸ್ತದೆ. ಅಷ್ಟು ಚಂದ. ಎಲ್ಲಿ ಜಿಗಿಯೋದು? ಬೇಡ ಬೇಡ ಬೇಡ, ನಾ ಗಾಳಿಗೆ ಹಾರಿ ಬನ್ಲೆ ಬನ್ಲೆ ಎಂಡದಾದ ಬಂದ್ರೆ ನಾವೇ ಬಂದ್ವಿ. ರೋಡೆಲ್ಲ ಹೋಗಿದೆ, ಯಾವಾಗ ಸರಿ ಆಗ್ತದೆ ಗೊತ್ತಿಲ್ಲ. ಇಲ್ಲಿ ಬರುವಾಗ ದೇವರ ನೆನಪು ಮಾಡ್ಕೊಂಡೇ ಬನ್ನಿ. ಎಲ್ಲರೂ ರಿಲೇಟಿವ್ಸ್ಗೆಲ್ಲ ಹೇಳಿ ಬನ್ನಿ. ಭಯಂಕರ ಜಾರಿದೆ ಗುಡ್ಡೆ. ನೆಕ್ಸ್ಟ್ ಮಳೆಗೆ ಗ್ಯಾರಂಟಿ ಫುಲ್ ಹೋಗ್ತದೆ. ಎದುರು ಸನ್ಸೆಟ್ ಶಿರಾಡಿ ಘಾಟ್. ನೀವು ಎದುರು ಹೋಗ್ತದ? ಎಷ್ಟು ಚೆನ್ನಾಗಿದೆ ಅಲ್ಲ ರೋಡು. ಚಂದ ಆಗುತ್ತೆ ಬೈಕಲ್ಲಿ ಡ್ರೈವ್ ಮಾಡಿ. ಇಲ್ಲಿ ಒಂದು ಬಸ್ ಮತ್ತು ತರಕಾರಿದು ಟ್ರಕ್ ಇದು ಆಕ್ಸಿಡೆಂಟ್ ಆಗಿದೆ. ಎಲ್ಲ ತರಕಾರಿ ಬಿದ್ದೋಗಿದೆ. ಸೊ ಜನರು ಆದಷ್ಟು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಘಾಟಲ್ಲೆಲ್ಲ. ಅದೇ ಥರ ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿರ್ತದೆ. ಸೊ ರೈನಿ ಸೀಸನಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಘಾಟ್ಸಲ್ಲಿ ಟ್ರಾವೆಲ್ ಮಾಡೋದು. ಹಾಗೆ ಟ್ರಾವೆಲ್ ಮಾಡಿ 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 ಕೊನೆಗೂ ಹಾಸನಾಂಬ ಟೆಂಪಲ್ನ ದ್ವಾರದ ಹತ್ರ ಮುಟ್ಟಿದ್ವಿ ನಾವು. ಹಾಸನಾಂಬ ದೇವಿ ದರ್ಶನ 2025. ಆ ದ್ವಾರದಿಂದ ದೇವಸ್ಥಾನಕ್ಕೆ ಇನ್ನೂ 3 ಕಿಲೋಮೀಟರ್ ಉಂಟು. ಆದರೆ ರೋಡಲ್ಲಿ ಫುಲ್ ಈಗಲೇ ಲೈಟ್ ಹಾಕಿದ್ದಾರೆ. ಇದು ರಾತ್ರಿ ಹೊತ್ತು ನೋಡಿ ತುಂಬ ಮನೋಹರವಾಗಿ ಕಾಣ್ತದೆ. ಅದಲ್ಲದೆ ಇಲ್ಲಿ ಒಂದು ಸಣ್ಣ ಫೌಂಟೇನ್ ಸಹ ಸೆಟ್ ಮಾಡಿದ್ದಾರೆ. ಇದು KSRTC ಬಸ್ ಸ್ಟ್ಯಾಂಡ್ನ ಸೈಡಲ್ಲೇ ಆಗ್ತದೆ. ನೀವು ಬಸ್ಸಲ್ಲಿ ಬರುವವರಾದರೆ ಇಲ್ಲಿ ಇಳ್ಕೊಂಡು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗ್ತದೆ ದೇವಸ್ಥಾನದ ತನಕ. ಸಿಟಿ ಬಸ್ ಸ್ಟಾಪ್. ಅವು ಪಾರ್ಕ್ ಸ್ವಲ್ಪ ಮಹಾರಾಜ ಪಾರ್ಕ್ ಚಂದ ಮಾಡಿದೆ. ಸುಮ್ಮನೆ ಟೆಂಪಲ್ ಲೆಫ್ಟ್ ಸೈಡ್ ಟೆಂಪಲ್.
ಸ್ಟ್ರೈಟ್ where you and your friends can add songs and listen ಅವ್ರನ್ನ ಹಾಕಾಯ್ತು ಅಪ್ಪಲ್ಲಿ ಪೀಪಲ್ ಇದೆ to learn more. ದರ್ಶನ ಉಳ್ಬಿಡ್ತು ಅಲ್ಲಿಂದ ದರ್ಶನ ಇದು ನೋಡು ಲೈಟ್ ಈ ಅಪ್ಪ ಒಂದು ಮುಂದೆ ಒಂದು ಡಿಸೈನ್ದು ಕೊನೆಗೂ ನಾವು ಬುಕ್ ಮಾಡಿದ ಸ್ಟೇಗೆ ಬಂದು ಮುಟ್ಟಿದ್ದೇವೆ. ನಾವು 7:30ಗೆ ರೀಚ್ ಆಗ್ಬೋದು ಅಂತ ಎಣಿಸಿದ್ದು. ಸೊ ರೀಚ್ ಆಗುವಾಗ ಒಂದು ಅರೌಂಡ್ 8:30 ಆಯಿತು ಟ್ರಾಫಿಕ್ ಇದ್ದ ಕಾರಣ. ಇನ್ನು ಇಲ್ಲಿ ಬೇಗ ಕಾರ್ ಪಾರ್ಕ್ ಮಾಡಿ ನಿಮಗೆ ನಮ್ಮ ರೂಮ್ ತೋರಿಸ್ತೇನೆ. ಅಂಜೂರ್ಲಿಂದ ಕುದಾರ್ ಪಡ್ದೆ ನಮಗೆ ರೂಮ್ ಫಸ್ಟ್ ಫ್ಲೋರಲ್ಲಿ ಸಿಕ್ಕಿದ್ದು 120 ಮತ್ತು 118. So this is our room and these are washroom. Yeah, this is our washroom. Okay. ಗಾಯ್ಸ್ ನಾವು ಈಗ ರೂಮ್ ಮುಟ್ಟಿದ್ದೇವೆ. ಸೊ ಇವತ್ತು ಫುಲ್ ಈಗ ರೆಸ್ಟ್ ಮಾಡಬೇಕಿನ್ನು ರೆಸ್ಟ್ ಮಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಆಮೇಲೆ ದರ್ಶನ? ಸೊ 4:45ಗೆ 4:45ಗೆ ಹೊರಟು ನಾವು ಹೋಗಬೇಕು ಸೊ ದರ್ಶನಕ್ಕೆ ಅಂತೇಳಿ. ಯಾಕಂದರೆ ಅದರ ನಂತರ ತುಂಬ ರಶ್ ಆಗ್ತದೆ, ಕ್ರೌಡ್ ಬರ್ತಾಯಿದೆ. ಸೊ ಈಗಲೇ ಇಲ್ಲಿ ತುಂಬ ಹೋಟೆಲಲ್ಲಿ ಆಲ್ರೆಡಿ ಫುಲ್ ಆಗಿದೆ. ಸೊ ನಾವು ಬೆಳಗ್ಗೆ ಎದ್ದು 4 or 3:30ಗೆ ಎದ್ದು ರೆಡಿ ಆಗಬೇಕು. ಸೊ ಈಗ ಅರೌಂಡ್ 9 ಆಯಿತು. ಸೊ ಬೇಗ ಮಲಗ್ತಿದ್ದೇವೆ. ಬೆಳಗ್ಗೆ ಎದ್ದು ನೋಡುವ. ನಾವು ಹೊರಟು ರೆಡಿ ಆಗಿದ್ದೇವೆ. ಸೊ ಈಗ ಬೆಳಗ್ಗೆ 4:15 ಆಗ್ತಾ ಉಂಟು. ಸೊ 4:15ಗೆ ಎದ್ದು ರೆಡಿ ಆಗಿದ್ದೇವೆ ನಾವು. ಅಂದರೆ ಬೇಗ ದರ್ಶನ ಆದರೆ ಆಯಿತು, ಮತ್ತೆ ತುಂಬ ರಶ್ ಆಗ್ತದೆ ಜನ. ಸೊ ಆದಷ್ಟು ಬೇಗ ಹೋಗ್ತಾ ಇದ್ದೇವೆ. ನೋಡೋ ಎಷ್ಟು ಕ್ರೌಡ್ ಉಂಟು ಅಂತೇಳಿ. ಸ್ಟೇ ಟ್ಯೂನ್ ಗಾಯ್ಸ್. ಉಂಟು ನೋಡಿ ಎಲ್ಲ ಕಾಣಿಸ್ತದೆ.